ನೂತನವಾಗಿ ತಮಗೆ ಹೊಸ ಆತ್ಮವಿಶ್ವಾಸವನ್ನು ಮೂಡಿಸಲು ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದ ಇಲಾಖೆಗೆ ಈ ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ಆತ್ಮವಿಶ್ವಾಸವನ್ನು ಗಳಿಸಲಿಕ್ಕೆ ತಮಗೆ ಆದಂಥ ಒಂದು ಅವಕಾಶ ಬಂದು ತಾವು ಈ ಕ್ಯಾಪನ್ನು ಧರಿಸಿ ತಮಗೆ ಒಂದು ದೊಡ್ಡ ಶಕ್ತಿಯನ್ನು ಮೂಡಿದೆ. ಸೊ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಗಡಿಯಲ್ಲಿ ಸೈನಿಕ ಕೇಳಪ್ಪ ಅಶೋಕ್, ಆಮೇಲೆ ಮಾತಾಡುವಂತ. ಗಡಿಯಲ್ಲಿ ಸೈನಿಕ, ಗಡಿ ಒಳಗಡೆ ರಕ್ಷಕ ಇಬ್ಬರೂ ನಮ್ಮ ನಾಡಿಗೆ ಸಮೃದ್ಧಿಯನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಡಾಕ್ಟರ್ ಪರಮೇಶ್ವರ್ ಹೇಳ್ದಂಗೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆ ಅಂತಂದರೆ ಇಡೀ ದೇಶದಲ್ಲಿ ನಮ್ಮಲ್ಲಿ ಮತ್ತು ತಮಿಳುನಾಡು ಕೂಡ ಭಾಳ ಗೌರವವನ್ನು ದೆಹಲಿಯಲ್ಲಿ ಅನೇಕ ವರಿಷ್ಠರು ಕೂಡ ಕೊಟ್ಟಿದ್ದನ್ನು ನಾನು ಗಮನಿಸ್ತಾ ಇದ್ದೇನೆ. ಇತ್ತೀಚೆಗೆ ನಾನು ನಮ್ಮ ಸೀನಿಯರ್ ಅಡ್ವೊಕೇಟ್, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ನ ಭೇಟಿ ಮಾಡಿದ್ದೆ. ಕಪಿಲ್ ಸಿಬ್ಬಲ್ನ ಮತ್ತು ಅವರನ್ನೆಲ್ಲ ಭೇಟಿ ಮಾಡಿದ್ದೆ. ಆಮೇಲೆ ಕೆಲವು ಜುಡಿಷಿಯರಿಯರನ್ನು ಭೇಟಿ ಮಾಡಿದ್ದೆ. ಸುಪ್ರೀಂ ಕೋರ್ಟ್ ಇರೋ ನನಗೆ ಪರಿಚಯ ಇರೋರು ಕೂಡ ಭೇಟಿ ಮಾಡಿದ್ದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಆದಂಥ ಅನೇಕ ಘಟನೆಗಳ ಬಗ್ಗೆ ನಮ್ಮ ಸರ್ಕಾರ SIT ರಚನೆ ಮಾಡಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳು, ಅವರು ಸಲ್ಲಿಸಿದಂಥ ವರದಿಗಳು, ಅದು ಆದ ಮೇಲೆ ಕೋರ್ಟ್ಗಳು ಕೊಟ್ಟಂಥ ತೀರ್ಪು ನೋಡಿ ಅವರೆಲ್ಲ ಕೂಡ ಭಾಳ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಮ್ಮ ರಾಜ್ಯದ ಜನತೆ ಪರವಾಗಿ ನಾನು ಯಾರ್ಯಾರು ದುಡಿದಿದ್ದೀರಿ, ಯಾರ್ಯಾರು ಸಹಕಾರ ಕೊಟ್ಟಿದ್ದೀರಿ, ನಾನು ಯಾವ ಕೇಸ್ ಅಂತ ನಾನು ತೆಗೆದುಕೊಳ್ಳೋಕೆ ಹೋಗೋದಿಲ್ಲ, ಇಲ್ಲಿ ಕಾಂಟ್ರವರ್ಸಿ ಆಗೋದು ಬೇಡ. ಬಟ್ ನಮ್ಮ ಪೊಲೀಸ್ ಆಫೀಸರ್ಸು ಎಷ್ಟು ಕೇಪಬಲ್ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅನ್ನೋದಕ್ಕೆ ನನಗೆ ಒಬ್ಬ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಿಮ್ಮ ಹತ್ರ ಹಂಚಿಕೊಳ್ಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಹಿಂದೆ ನಾನು ಪರಮೇಶ್ವರ್ಗೂ ಹೇಳಿದೆ, ನಾನು ಭಾಳ ವರ್ಷ ಆಗಿತ್ತು ಮೈಸೂರಿಗೆ, ಹಿಂದೆ ಕೃಷ್ಣವ್ರ ಕಾಲದಲ್ಲಿ ಹೋಗಿದ್ದೆ ನಾನು ಮೈಸೂರು ಪೆರೇಡ್ಗೆ, ಟಾರ್ಚ್ ಲೈಟ್ ಪೆರೇಡ್ಗೆ. ಈಗೂ ಕೂಡ ಹೋಗಿದ್ದೆ. ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮದ ಮುಂದೆ ಕೂಡ ಒಂದು ಬ್ಯಾಂಡ್ ಕೂಡ ತರಿಸಿದ್ರು. ಸೊ ದಿ ವೇ ಕ್ವಾಲಿಟಿ ಯಾವ ರೀತಿ ಇಂಪ್ರೂವ್ ಆಗಿದೆ ನಮ್ಮಲ್ಲಿ ಅಂತಂದರೆ, ನ್ಯಾಷನಲ್ ಲೆವೆಲಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ನಡೀತಾ ಇದೆ, ಯಾವುದಕ್ಕೂ ಕೂಡ ನಮ್ಮ ರಾಜ್ಯದ ಪೊಲೀಸಿನ ಸಿಬ್ಬಂದಿ ಪ್ರತಿಯೊಂದರಲ್ಲೂ ಕೂಡ ಕಡಿಮೆ ಇಲ್ಲ ಅನ್ನೋದನ್ನು ಕೂಡ ನನಗೆ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಇಲ್ಲಿ ಬಂದು ಕೂತ್ಕೊಂಡಾಗ ಇಲ್ಲಿರೋಂಥ ನಮ್ಮ ಪೊಲೀಸು ಯಂಗ್ಸ್ಟರ್ಸ್ನ ಎಲ್ಲ ನೋಡಿದಾಗ ನಾನು ಪ್ಯೋಂಗ್ಯಾಂಗ್ ಹೋಗಿದ್ದೆ 1988 ವರ್ಲ್ಡ್ ಯೂತ್ ಆ್ಯಂಡ್ ಸ್ಟೂಡೆಂಟ್ಸ್ ಫೆಸ್ಟಿವಲ್, ಅಂದರೆ ನಾರ್ತ್ ಕೊರಿಯಾಗೆ ಹೋಗಿದ್ದೆ. ನಾನು ಕೆಲವು ಅನೇಕ ಸ್ನೇಹಿತರುಗಳು, ಒಂದು ಆಲ್ ಪಾರ್ಟಿ ಡೆಲಿಗೇಷನ್ ಇತ್ತು. ಸುಮಾರು ಒಂದು 100 ಚಿಲ್ಲರೆ ಜನ ನಮ್ಮ ಭಾರತ ದೇಶದಿಂದ ಹೋಗಿದ್ದು. ಅವತ್ತು ಸೋಲ್ ಒಲಿಂಪಿಕ್ಸ್ ಆದಮೇಲೆ ಅದ್ರ ಕಾಂಪಿಟೇಟರ್ ಆಗಿ ರಷ್ಯಾ ಸಪೋರ್ಟ್ ಮಾಡಿ ಪ್ಯೋಂಗ್ಯಾಂಗಲ್ಲಿ ವರ್ಲ್ಡ್ ಯೂತ್ ಆ್ಯಂಡ್ ಸ್ಟೂಡೆಂಟ್ ಫೆಸ್ಟಿವಲ್ ಮಾಡಿದ್ದರು. ನಾನು ಎಲ್ಲ ಕಡೆನೂ ತಿರ್ಕೊಂಡು ಬಂದೆ. ಅದೇ ಆದಂಥ ಒಂದು ಡಿಫ್ರೆಂಟ್ ದೇಶ. ತಾವೆಲ್ಲ ಮಾಧ್ಯಮದಲ್ಲೆಲ್ಲ ತಾವು ಗಮನಿಸ್ತಾ ಇದ್ದೀರಿ. ಒಂದು ದೊಡ್ಡ ಸರ್ಕಲ್ಲು, ಭಾಳ ದೊಡ್ಡ ಟ್ರಾಫಿಕ್ಕು. ಒಂದೇ ಒಂದು ಹೆಣ್ಮಗಳು ಅದನ್ನು ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ರು. ಇದೇ ರೀತಿ ಒಂದು ಕ್ಯಾಪ್ ಹಾಕ್ಕೊಂಡು ಭಾಳ ಮಾಡ್ತಿದ್ರು. ಅಲ್ಲಿ ಪೊಲೀಸ್ನ ಆಗಲಿ ಯಾರನ್ನೇ ಆಗಲಿ ಸೆಲೆಕ್ಟ್ ಮಾಡಬೇಕಾದ್ರೆ ಆ ದೇಶದಲ್ಲಿ ತಂದೆಗೆ, ಪೇರೆಂಟ್ಸ್ಗೆ ಅವಕಾಶ ಇಲ್ಲ. ಬರೀ ಮಕ್ಕಳು ಹುಡ್ಸೋದಷ್ಟು ಬಿಟ್ಟರೆ ಆ ಮಗು ಏನು ಮಾಡಬೇಕು, ಇಂಜಿನಿಯರ್ ಮಾಡಬೇಕಾ, ಡಾಕ್ಟ್ರ್ ಮಾಡಬೇಕಾ, ಪೊಲೀಸ್ ಮಾಡಬೇಕಾ, ಲಾಯರ್ ಮಾಡಬೇಕಂತೇಳಿ ಆ ಮಗುವಿನ 5-6 ವರ್ಷದ ಆ್ಯಕ್ಟಿವಿಟೀಸಲ್ಲೇ ಸರ್ಕಾರನೇ ತೀರ್ಮಾನ ಮಾಡ್ತದೆ. ಅಲ್ಲ ಅಂಥ ಒಂದು ಪದ್ಧತಿ ಇದೆ. ಇವನೊಬ್ಬ ಒಬ್ಬ ಡ್ರೈವರ್ ಮಕ್ಕಳು ಕೂಡ ಅವರು ದೊಡ್ಡ ಆಫೀಸರ್ ಆಗಿ ತಯಾರು ಮಾಡೋಕ್ಕೆ ಮಾಡ್ತಾರೆ. ಕೆಲವರು ಅವ್ರ ಕಾಲು ಎಲ್ಲ ನೋಡಿಬಿಟ್ಟು ಅವ್ರಿಗೆ ಸರಿಯಾಗಿ ಅಥ್ಲೆಟಿಕ್ಸ್ ಕೊಡೋದು, ಸ್ಪೋರ್ಟ್ಸ್ ಮೆನ್ ಕೊಡೋದು, ಆ ರೀತಿ
ಕೆಲವರು ಮ್ಯೂಸಿಷಿಯನ್ ಮಾಡೋಂಥದ್ದು, ಯಾವುದೇ ಕೆಲಸಕ್ಕೂ ಕೂಡ ಸರ್ಕಾರನೇ ಅಲ್ಲಿ ತೀರ್ಮಾನ ಮಾಡ್ತದೆ. ನಾನು ಆ ಟ್ರಾಫಿಕ್ ಪೊಲೀಸ್ ಹೋಗಿ ಆ ಹೆಣ್ಣು ಮಗಳ ಹತ್ರ ನಾನು ಮಾತಾಡ್ಬಿಟ್ಟು ನಾನು ಅವ್ಳು ಮಾಡಿದ ಕೆಲಸ ನೋಡ್ಬಿಟ್ಟು ನಿನಗೆ ಎಷ್ಟಮ್ಮ ಸಂಬಳ ಅಂತ ಕೇಳಿದೆ. ಅವಳಿಗೆ ಹೌ ಮಚ್ ಈಸ್ ಯುವರ್ ಸ್ಯಾಲ್ರಿ ಅಂದೆ. ಅವಳಿಗೆ ನನ್ನ ಜೊತೆನೇ ಯಾರೋ ನನ್ನ ಜೊತೆ ನನ್ನ ಸ್ನೇಹಿತರುಗಳು ಇದ್ದರು. ಮುನೀಶ್ ತಿವಾರಿ ಅಂತ ಈಗ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ಅವರು ಇದ್ದರು, ಇನ್ನೊಂದಿಬ್ಬರು ಇದ್ದರು. ನಮ್ಮ ಸಲೀಮು ಇದ್ದ, ನಮ್ಮ NSUI ಪ್ರೆಸಿಡೆಂಟ್ ಇದ್ದಾಗ, ನಮ್ಮ ಈಗ ಚೀಫ್ ವಿಪ್ ಆಗಿರೋನು. ಇದ್ದಕ್ಕಿದ್ದಂಗೆ ಆ ಹೆಣ್ಮಗಳು ಕೋಪ ಬಂದ್ಬಿಡ್ತು ನನ್ನ ಮೇಲೆ. ವಾಟ್ ಆರ್ ಯು ಸ್ಪೀಕಿಂಗ್ ಅಂತ. ಇಲ್ಲಮ್ಮ ನಿನ್ನ ಸಂಬಳ ಇಷ್ಟು ಒಬ್ಬಳೇ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತೀರ. ನೋ ಐ ಆಮ್ ವರ್ಕಿಂಗ್ ಫಾರ್ ದಿ ಕಂಟ್ರಿ, ನಾಟ್ ಫಾರ್ ದಿ ಸ್ಯಾಲ್ರಿ ಅಂತ ಆ ಹೆಣ್ಮಗಳು ಹೇಳೋದು. ಹಂಗೆ ತಮಗೂ ನಾನು ಏನು ಹೇಳೋದು ಅಂತಂದರೆ, ಪ್ರತಿ ಹಂತದಲ್ಲೂ ಕೂಡ ಸಮಾಜ, ಸರ್ಕಾರ ಇವಿಬ್ಬರೂ ಕೂಡ ನಿಮ್ಮ ಮೇಲೆ ಭಾಳ ದೊಡ್ಡ ಆತ್ಮವಿಶ್ವಾಸ ಇರ್ತದೆ. ನೀವೇ ನಮ್ಮ ಸಮಾಜವನ್ನು ರಕ್ಷಣೆ ಮಾಡೋಂಥದ್ದು. ನಿಜ, ಫೋನ್ಗಳು ಬಂದ ಮೇಲೆ ಸೈಬರ್ ಕ್ರೈಮ್ ಜಾಸ್ತಿ ಆಗಿಬಿಟ್ಟಿದೆ, ಬೇಕಾದಷ್ಟು ಸಮಸ್ಯೆಗಳು ಬಂದಿದೆ, ಪ್ರತಿಯೊಂದನ್ನು ಇನ್ಫಾರ್ಮೇಷನ್ ಆಗಿದೆ. ಈ ಹೊಸ ಮೀಡಿಯಾಲಿ, ಹೊಸ ಸೋಷಿಯಲ್ ಮೀಡಿಯಾಲಿ ಏನೇನು ರೀತಿ ಕ್ರೈಮ್ ಮಾಡ್ಕೊಂಡು ಬರೀ ಯಾವುದೋ ಒಂದು ಸಿನಿಮಾದಲ್ಲಿ ನೋಡಿಬಿಟ್ಟು ಚಿತ್ರಗಳೆಲ್ಲ ತೋರಿಸ್ತಾ ಇದ್ರು. ಈಗ ಪ್ರತಿಯೂ ಕೂಡ ಆ್ಯಡಪ್ ಆಗಿದೆ. ಈಗ ಸೈಬರ್ ಕ್ರೈಮಲ್ಲೂ ಕೂಡ ಪ್ರತಿ ಕ್ರೈಮನ್ನು ಹುಡುಕೋಕ್ಕೆ ಆಲ್ಮೋಸ್ಟ್ 50% ಈಗ ನಮ್ಮ ಪೊಲೀಸರು ಕೂಡ ಅನುಕೂಲ ಆಗಿದೆ. ಆದರೂ ಕೂಡ ಈ ಸಂದರ್ಭದಲ್ಲಿ ಭಾಳ ವ್ಯವಸ್ಥಿತವಾಗಿ ಇದ್ರ ಬಗ್ಗೆ ಮಾಡಿ ಜನರಿಗೆ, ಸಮಾಜಕ್ಕೆ ಮತ್ತು ಅಧಿಕಾರಿಗಳಿಗೆ ಎಲ್ಲರೂ ಕೂಡ ನಂಬಿಕೆಯನ್ನು ಕೆಳಗಡೆಯಿಂದ, ಬರೀ ಮೇಲ್ಗಡೆ ಆಫೀಸರ್ಸ್ ಒಬ್ಬರೇ ಅಲ್ಲ, ಕೆಳಗಡೆಯಿಂದನೂ ಆ ಲೈನ್ ಅಪ್ ಆಗಬೇಕು. ನಿಮಗೊಂದು ಶಿಸ್ತು ಕಲ್ಪಿಸಿದೆ, ಒಂದು ಸರ್ಕಾರ ನಿಮಗೊಂದು ಜವಾಬ್ದಾರಿ ಕೊಟ್ಟಿದೆ. ಅದಕ್ಕೆ ನೀವು ಯಾರು ಕೂಡ ಯಾವುದೇ ಪಕ್ಷ ಬರಲಿ, ಯಾವುದೇ ಸರ್ಕಾರ ಬರಲಿ, ನಿಮ್ಮ ಆತ್ಮವಿಶ್ವಾಸಕ್ಕೆ, ನಿಮ್ಮ ಡ್ಯೂಟಿಗೆ ಏನಾದ್ರು ನೀವು ಕಾಂಪ್ರಮೈಸ್ ಮಾಡಿಕೊಂಡ್ರೆ ಕಂಪ್ಲೀಟ್ ಸಿಸ್ಟಮ್ಮೇ ಹೆಚ್ಚು ಕಮ್ಮಿ ಆಗ್ತದೆ. ನಮ್ಮ ಸರ್ಕಾರ ಬಂದ ದಿನ ನಾನು ಮೇಲ್ಗಡೆ ಇದರಲ್ಲಿ ಭಾಳ ಜನ ಸೀನಿಯರ್ಸ್ ಆಫೀಸರ್ಸ್ ಬಂದಿದ್ರಿ. ನಾನು ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟರ್ ಇದ್ದು. ನಾನು ಸ್ವಲ್ಪ ರಫಾಗೆ ಮಾತಾಡಿದೆ ಅವತ್ತು. ಯಾಕೆ ಮಾತಾಡಿದೆ ಅಂತಂದರೆ, ಯಾವುದೋ ಒಂದು ಆಯುಧ ಪೂಜೆ ಸಂದರ್ಭದಲ್ಲಿ ಇವತ್ತು ನೋಡಿ ಇಷ್ಟೆಲ್ಲ ಒಳ್ಳೆ ನಿಮಗೆ ಕ್ಯಾಪ್ ಕೊಟ್ಟು ಎಷ್ಟು ಡಿಸಿಪ್ಲಿನ್ ಆಗಿ ಕೂತು ಇಡೀ ನಿಮಗೂ ಒಂದು ಆತ್ಮವಿಶ್ವಾಸ ಮತ್ತು ನಮಗೂ ಒಂದು ಖುಷಿ, ಇವರೆಲ್ಲ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ. ಆವತ್ತು ಬಿಜಾಪುರದಲ್ಲಿ ಮತ್ತು ಉಡುಪಿಲಿ ಮತ್ತೆ ಕೇಸರಿ ಬಾವುಟ ಹಾಕ್ಸ್ಬಿಟ್ಟು ಕುಟ್ಟಿಸ್ಬಿಟ್ರು ನಮ್ಮ ಪೊಲೀಸ್ ಆಫೀಸರ್ಸ್. ಐ ಡೋಂಟ್ ನೋ ಹೂ ಇಸ್ ದಟ್ ಆಫೀಸರ್ಸ್. ಕುಡಿಸಿಲ್ಲ. ಇಲ್ಲಿ ಯಾವುದಾದ್ರು ಒಂದು ಸಂದರ್ಭಕ್ಕೆ ಐ ಗೋ ಟು ದಟ್ ಹಿಸ್ಟ್ರಿ. ಈ ರೀತಿ ಯಾವುದೋ ಒಂದು ರಾಜಕೀಯಕ್ಕೆ ಒತ್ತಡ ಬಂದ್ಬಿಟ್ಟು ಯಾರನ್ನೋ ಪ್ಲೀಸ್ ಮಾಡೋಕ್ಕೆ ನೀವು ಮಾಡಿಬಿಟ್ರೆ ನಿಮ್ಮನ್ನೇ ನೀವು ಮಾರ್ಕೊಂಡಂಗೆ. ನಿಮ್ಮ ಏನು ವ್ಯಕ್ತಿತ್ವ ಇದೆಯಲ್ಲ, ನಿಮ್ಮ ಪೊಲೀಸ್ ಇಲಾಖೆಗೆ ಏನು ಒಂದು ಇತಿಹಾಸ ಉಳಿಸ್ಕೊಂಡು ಬಂದಿದ್ದಾರಲ್ಲ, ಅದನ್ನೆಲ್ಲ ನಮ್ಮಂಥ ರಾಜಕಾರಣಿಗಳನ್ನ ಪ್ಲೀಸ್ ಮಾಡೋಕ್ಕೆ ನೀವು ಕೇಸರಿ ಟವಲ್ ಹಾಕ್ಕೊಂಡು ನಿಮ್ಮದೇ ಸ್ವಂತ ಬಟ್ಟೆ ಹಾಕ್ಕೊಂಡು ಒಂದು ಫೋಟೋ ಹಿಡಿಸ್ಕೊಬಿಟ್ರೆ ಹೂ ವಿಲ್ ಬಿಲೀವ್ ಯು? ಸೊ ನೀವು ಒಂದು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಥರ ಆಗೋಗ್ಬಿಡ್ತೀರಿ. ಸೊ ಇಂಥಕ್ಕೆ ಯಾವ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ತಾವು ಅವಕಾಶವನ್ನು ಮಾಡಿಕೊಡ್ಬಾರ್ದು ಅನ್ನೋದು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ತಾವು ಒಂದು ಪದ್ಧತಿನೂ ಕೂಡ ಈಗಾಗಲೇ ಇದೆ. ಪ್ರತಿ ಮನೆಯಲ್ಲೂ ಕೂಡ ಬೆಂಗಳೂರಲ್ಲಿರ್ಬೋದು, ಬೇರೆ ಬೇರೆ ಟೌನಲ್ಲಿ ಹೆಲ್ಪರ್ಸ್ದು ಒಂದು ದೊಡ್ಡ ನೀವು ಸಿಸ್ಟಮ್ನ ಕ್ರಿಯೇಟ್ ಮಾಡಬೇಕು. ಪ್ರತಿ ಮನೆಯಲ್ಲಿ ಯಾರೇ ಕೆಲಸ ಮಾಡೋಕ್ಕೆ ಬರಲಿ, ಆ ರಿಜಿಸ್ಟರು ಯಾರೇ ಸ್ವೀಪರ್ ಇರಲಿ, ಮನೆಯಲ್ಲಿ ಕಾವಲು ಕಾಯೋನು ಇರಲಿ, ಅವನು ಡ್ರೈವರ್ ಇರಲಿ, ಅವನ್ನೆಲ್ಲ ದಾಖಲೆಗಳನ್ನು ಕೂಡ ಪ್ರತಿಯೊಂದು ಮನೆಗೂ ಕೂಡ ಆ ಸ್ಟೇಷನ್ ವ್ಯಾಪ್ತಿಯಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡೋಂಥ ಒಂದು ವ್ಯವಸ್ಥೆಗೆ ನೀವು ಹೋಗ್ಬೇಕು. ಆಗ ಕ್ರೈಮು ಮತ್ತು ಕ್ರೈಮ್ ಡಿಟೆಕ್ಷನ್ನು ಪ್ರತಿಯೊಂದು ಮನೇಲಿ, ಎಷ್ಟೋ ಮನೆಗಳಲ್ಲಿ ಹೇಳ್ಕೊಳಲ್ಲ. ನಾನು ಹೇಳಬೇಕು ಅಂದರೆ ನಮ್ಮ ಆದಿಕೇಶ್ವರ ಅವರು ಇದ್ರಲ್ಲ ನಮ್ಮ ಮನೆ ಪಕ್ಕದಲ್ಲೇ, ಈಗ ಅವರಿಲ್ಲ. ಅವ್ರಿಗೆ 3 ವರ್ಷ ಆದಮೇಲೆ ಅವ್ರಿಗೂ ಗೊತ್ತಾಗಿಲ್ಲ ಅವ್ರ ಮನೇಲಿ ಏನು ಕಳ್ತನಾಗಿದೆ. ಮನೆಗೆ ಎಲ್ಲೋ ಮಾರಿದಾಗ, ಎಲ್ಲೋ ಯಾರೋ ತಗಲಾಕೊಂಡಾಗ ಬಂದು ಅವ್ರ ಮನೇಲಿ ಹುಡುಕ್ತಾರೆ. ನನ್ನ ಮನೇಲಿ ಇಷ್ಟು ಚಿನ್ನ ಹೊಂಟೋಗಿದ್ಯಾ, ಇಷ್ಟು ಇದೊಂಟೋಗಿದ್ಯಾ ಅಂಥೇಳಿ ಆಗ 3 ವರ್ಷ ಆದಮೇಲೆ ಗೊತ್ತಾಯಿತು. ಇಂಥ ಒಂದು ಪರಿಸ್ಥಿತಿ ಬೆಂಗಳೂರು ನಗರಗಳಲ್ಲಿ ಇವತ್ತಿದೆ. ಸೊ ಅದಕ್ಕೆ ತಾವು ಇದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ. ಸೊ ನೀವು ಪ್ರತಿ ಮನೆಗೂ ಕೂಡ ಈ ಡ್ರೈವರ್ ಇರ್ಬೋದು, ಸ್ವೀಪರ್ ಇರ್ಬೋದು, ಅಸಿಸ್ಟೆಂಟ್ ಇರ್ಬೋದು, ಕುಕ್ಗಳು ಇರ್ಬೋದು, ಎಲ್ಲದಕ್ಕೂ ಕೂಡ ದಾಖಲೆಗಳಲ್ಲಿ ನಿಮ್ಮಲ್ಲಿ ಇದ್ದಾಗ ಮಾತ್ರ ಅವ್ರಿಗೂ ಕೂಡ ಒಂದು ಭಯ ಇರ್ತದೆ. ಅದಕ್ಕೆ ತಾವು ಒಂದು ಹೊಸ ಆಲೋಚನೆಯನ್ನು ತಾವು ಮಾಡಬೇಕು. ಈಗ ಕೆಲವರು ಮಾಡ್ತಾ ಇದ್ದೀರಿ, ಬಟ್ ಇದ್ರ ಬಗ್ಗೆ ಭಾಳ ಅವಶ್ಯಕತೆ ಇದೆ. ಡೆಲ್ಲಿಲಿ ಈಗಾಗಲೇ ಆ ಸಿಸ್ಟಮ್ ಭಾಳ ಅಡಾಪ್ಟ್ ಮಾಡಿಕೊಂಡು ಮಾಡಿದ್ದಾರೆ. ಇದಕ್ಕೆ ನೀವು ಪರಮೇಶ್ವರ್ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ನಿಟ್ಟಿನಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ. ಸೊ ನನಗೆ ಭಾಳ ಸಂತೋಷ ಆಯಿತು. ಒಂದು ಹೊಸ ರೂಪನ ಪರಮೇಶ್ವರ್ ಅವರು ಈ ಇಲಾಖೆ ಜವಾಬ್ದಾರಿ ತೆಗೆದುಕೊಂಡ ಮೇಲೆ
ಬೇಕಾದಷ್ಟು ಬದಲಾವಣೆ ತರ್ತಾ ಇದ್ದಾರೆ. ಹೌಸಿಂಗಲ್ಲೂ ಕೂಡ ನಾನು ನೋಡಿದೆ, ಕ್ವಾರ್ಟರ್ಸಸ್ ಕೂಡ ಎಲ್ಲ ಭಾಳ ಅಪ್ಗ್ರೇಡ್ ಆಗ್ತಾ ಇದೆ. ಮಕ್ಕಳ ಕಲ್ಯಾಣಕ್ಕೋಸ್ಕರ ಇವತ್ತು ತಂದಿದ್ದಾರೆ, ಕಾಂಪನ್ಸೇಷನ್ಗೋಸ್ಕರ, ಆಮೇಲೆ ಡೆತ್ತಲ್ಲಿ ಸರ್ವಿಸಸ್ಗೂ ಕೂಡ ಮಾಡಲಿಕ್ಕೆ ಕಾರ್ಯಕ್ರಮ, ಸನ್ಮಿತ್ರ ಅನ್ನೋ ಒಂದು ಕಾರ್ಯಕ್ರಮ, ಹೀಗೆ 5-6 ವಿಚಾರದಲ್ಲಿ ಅವರು ಬೇಕಾದಷ್ಟು ಬದಲಾವಣೆಯನ್ನು ಹೆಲ್ತ್ ವೆಲ್ಫೇರ್ ಟ್ರಸ್ಟು ಕೂಡ ಮಾಡಿ ನಿಮ್ಗೆ ಒಳ್ಳೇದಾಗಬೇಕು, ಸರ್ಕಾರಕ್ಕೆ ಒಳ್ಳೇದಾಗಬೇಕು, ನಿಮ್ಮ ಕುಟುಂಬಕ್ಕೆ ಮುಂದಕ್ಕೆ ಭವಿಷ್ಯ ಇರಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನು ತಂದು ಈ ಇಲಾಖೆಗೆ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮಗೂ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತಾ ಇದೆ. ಸೊ ನಿಮ್ಮ ಮೇಲೆ ಅಪಾರವಾದಂಥ ವಿಶ್ವಾಸ ನಮ್ಮ ಸರ್ಕಾರ ಇದೆ. ನಿಮ್ಮ ಯಶಸ್ಸಲ್ಲೇ ನಮ್ಮ ಯಶಸ್ಸನ್ನು ಕಾಣ್ತೀವಿ ಅನ್ನೋದು ಕೂಡ ಆತ್ಮವಿಶ್ವಾಸ ನಮಗಿದೆ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ಮತ್ತು ಸಲೀಮ್ರವರು ಟ್ರಾಫಿಕಲ್ಲಿ ಭಾಳ ಎಕ್ಸ್ಪರ್ಟ್ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಈಗ ಹೊಸ ಕೆಲವು ಭಾಗದಲ್ಲಿ ತಾವು ಇದನ್ನು ವಹಿಸಿದ್ದೀರಿ. ರೀಸೆಂಟಾಗಿ ನಾನು ಕೆಲವರೆಲ್ಲ ಬಂದು ಗೂಗಲ್ಲು ನೀವೆಲ್ಲ ಸೇರಿ ಬೇರೆ ಒಂದು ವ್ಯವಸ್ಥೆ ಮಾಡಿ ಬೆಂಗಳೂರಲ್ಲಿ ಏನು ಮಾಡ್ತೀರಿ, 1,30,00,000 ವೆಹಿಕಲ್ ಬಂದುಬಿಟ್ಟಿದೆ. ಹೊರಗಡೆಯಿಂದ ಡೈಲಿ 70 ಲಕ್ಷ ವೆಹಿಕಲ್ಗಳು ಬರ್ತಾ ಇದೆ. ವಿವಿಧ ರೀತಿ ಇದೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಸೋಷಿಯಲ್ ಆಬ್ಲಿಗೇಷನ್ನು, ವೆಹಿಕಲ್ನ ಪರ್ಚೇಸ್ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಫ್ಯಾಮಿಲಿಗಳ ಜೊತೆ ಗಾಡಿಗಳಲ್ಲೇ ಹೋಗಬೇಕು. ಎಷ್ಟೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದ್ದರೂ ಕೂಡ ಒಂದು ವೆಹಿಕಲ್ ಓನ್ ಮಾಡಬೇಕು ಅಂತ ಆಸೆ ಇದೆ. ಇಂಥದ್ರಲ್ಲಿ ರೋಡನ್ನು ವೈಡ್ನಿಂಗ್ ಮಾಡೋದು ಭಾಳ ಕಷ್ಟ ಇದೆ. ನಾವು ಸರ್ಕಾರ ಕೂಡ ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಇಷ್ಟು ದೊಡ್ಡ ಪ್ರಾಜೆಕ್ಟ್ಗಳನ್ನು ಬೆಂಗಳೂರಿನಲ್ಲಿ ನಾವು ಟ್ರಾಫಿಕ್ನ ಕಡಿಮೆ ಮಾಡಬೇಕು ಅಂತ ಬೆಂಗಳೂರು ಫೆರಿಫರಲ್ ರಿಂಗ್ ರೋಡ್ಗಳು, ಬಿಸ್ನೆಸ್ ಕಾರಿಡಾರ್ ರೋಡ್ಸು, ಟನಲ್ಸು, ಫ್ಲೈಓವರ್ಗಳು ಮಾಡಬೇಕು ಅಂತ ತೆಗೆದುಕೊಂಡಿದ್ದೀವಿ. ಈ ಮಧ್ಯದಲ್ಲೂ ಕೂಡ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸರಿಯಾದ ರೀತಿಯಲ್ಲಿ ತಾವು ಉಪಯೋಗಿಸ್ಕೊಂಡು ಟ್ರಾಫಿಕ್ಕಿಗೆ ಒಂದು ಹೊಸ ಸಮಸ್ಯೆಯನ್ನು ನೀವೇ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.